Hello friends, welcome to Smile Talk Paramedical channel. ಫ್ರೆಂಡ್ಸ್, ಈಗಾಗಲೇ ನೀವು CET ಎಕ್ಸಾಮನ್ನು ಬರೆದಿದ್ದೀರಿ. ಆದರೆ ನಿಮಗೂ ಕೂಡ ಗೊತ್ತಿದೆ, ಆಲ್ರೆಡಿ ನೀವು ಬ್ರೌಸರನ್ನು ಕೂಡ ಓದಿದ್ದೀರಿ, ಎಲ್ಲ ಮಾಹಿತಿ ನಿಮ್ಗೆ ಕೂಡ ಗೊತ್ತಿದೆ. ಆದರೂ ಕೂಡ ನೀವು ಟೆನ್ಷನ್ ತೊಗೊಂಡಿರೋ ವಿಷಯ ಏನಂತಂದರೆ CET ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ನಾ ಇಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲಿ ಇದ್ದೀನಿ. ಅವ್ರು ಏನು ಹೇಳ್ತಾರೆ ಅದನ್ನು ನಿಮ್ಗೆ ಕ್ಲಿಯರಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ. ನಾನಿವಾಗ ಅಡ್ಮಿಷನ್ ಸೆಕ್ಷನ್ಗೆ ಹೋಗಿ ಇಲ್ಲಿ CET ಹೊಡಿತೀನಿ. ಹೊಡೆದ ಮೇಲೆ ಇಲ್ಲಿ ಫಸ್ಟ್ನೇದಾಗಿ ನೋಡಿದೆ ಅಬ್ಜೆಕ್ಷನ್ ಬಗ್ಗೆ ನೋಡೋಣ ಇವಾಗ. ಇಲ್ಲಿ ಅಬ್ಜೆಕ್ಷನ್ಸ್ ಪ್ರೆಸ್ ನೋಟಲ್ಲಿ ಏನು ಹೇಳಿದಾರೆ ಅಂತಂದರೆ, ಈಗಾಗಲೇ ಏನು ಒಂದು ಲಫಡ ಆಗಿತ್ತು, ಪ್ರಾಬ್ಲಮ್ ಇಶ್ಯೂ ಆಗಿತ್ತು. ಎದ್ರ ಬಗ್ಗೆ ಅಂದರೆ ಕೀ ಆನ್ಸರ್ಸ್ ಪ್ರಾಬ್ಲಮ್ ಇಶ್ಯೂ ಆಗಿ ಅದಕ್ಕೆ ಅಬ್ಜೆಕ್ಷನ್ ಹಾಕಿ ಅಂತ ಹೇಳಿದರು. ಅದಕ್ಕೆ ಡೇಟ್ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ 7ನೇ ತಾರೀಕು ತನಕ ಕೊಟ್ಟಿದ್ದಾರೆ. ಏನಾದರೂ ಅಬ್ಜೆಕ್ಷನ್ ಇದ್ದರೆ 7ನೇ ತಾರೀಕು ತನಕ ಹಾಕ್ರಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕೀ ಆನ್ಸರ್ ಒಳಗಡೆ ಅದಕ್ಕೆ ಲಿಂಕನ್ನು ಕೂಡ ಒಂದು ಬೇರೆದು ಕೊಟ್ಟಿದ್ದಾರೆ. 7 ತಾರೀಕು ತನಕ ಅದು ಲಿಂಕ್ ಓಪನ್ ಇರುತ್ತೆ. ಇದು ಮುಗಿದ ಮೇಲೆ ಏನು ಮಾಡ್ತಾರೆ ಅಂತಂದರೆ ರಿಸಲ್ಟ್ ಕೊಡಬೇಕು. ಅದಕ್ಕಿಂತ ಮೊದಲಂತೂ ಕೊಡೋಕ್ಕಾಗೋದಿಲ್ಲ. ಇದು ನಿಮ್ಗೆ ಗೊತ್ತಿರುವಂಥ ವಿಷಯನೇ, ಹೌದಾ? ಯಾಕೆ ನೀವು ಒಂದು ಎಕ್ಸಾಕ್ಟ್ ಆಗ್ತಾ ಇದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ. ರಿಸಲ್ಟ್ ಬಂತ ಓದ್ತಾ ಯಾಕೆ ಬೇಕು? ನೀವು ನನಗೆ ಪ್ರತಿ ಸರಿ ಲೈವಲ್ಲಿ ಬಂದಾಗ ಕೂಡ ಕೇಳ್ತೀರಿ ರಿಸಲ್ಟ್ ಅಂತೇಳಿ. ಯಾಕೆ, ಎದಕ್ಕೆ ಬೇಕು, ಎದಕ್ಕೆ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇದೆ? ನಮ್ಮ BS ನರ್ಸಿಂಗ್ ವಿದ್ಯಾರ್ಥಿಗಳು ಡೋಂಟ್ ವರಿ ಅಬೌಟ್ ದಟ್. ಅದು ರಿಸಲ್ಟ್ ಯಾವಾಗ ಬರಲಿ, ಅವ್ರು BS ನರ್ಸಿಂಗ್ ಪ್ರೊಸೀಜರ್ ಮಾಡೋದು ತುಂಬ ಲೇಟು. 7ನೇ ತಾರೀಕು ತನಕನೂ ಏನಾಗೋದಿಲ್ಲ, ರಿಸಲ್ಟ್ ಬರೋಂಗಿಲ್ಲ. ಯಾವುದೋ ಎಲ್ಲಿ ನೋಡ್ರಿ, ಯಾವುದೋ ವೆಬ್ಸೈಟಲ್ಲಿ ನೋಡ್ರಿ, ನೀವು ಪ್ರೈವೇಟ್ ಗೂಗಲ್ ಮಾಡಿದಾಗ ಪ್ರೈವೇಟ್ ವೆಬ್ಸೈಟಲ್ಲಿ ಅವರು ಅದು ನಿಮ್ಗೆ ಕಾಮನಾಗಿ ಗೊತ್ತಿರುವಂಥ ವಿಷಯ, ನಮ್ಮ ಅಟ್ರಾಕ್ಟ್ ಮಾಡ್ಕೊಳ್ಳಿ ಅಂತೇಳಿ ಮಾಡ್ತಾರೆ. 7ನೇ ತಾರೀಕು ಅಂತ ರಿಸಲ್ಟ್ ಬರೋದಿಲ್ಲ, ಕನ್ಫರ್ಮ್ ಆಯ್ತು. 7ನೇ ತಾರೀಕು ನಂತರ ಬರಬೇಕಂದ್ರೆ 1-2 ದಿನ ಬೇಡವ್ರಿಗೆ ಅಬ್ಜೆಕ್ಷನ್ ವೆರಿಫಿಕೇಷನ್ ಮಾಡಲಿಕ್ಕೆ. 1-2-3 ದಿನ ಆದರೂ ಬೇಕಾ? ನಾವು ಅವತ್ತು ವಾಪಸ್ ಹೋಗ್ತೀನಿ. ಇವಾಗ ಯಾವುದಂತಂದ್ರೆ ಇಲ್ಲಿ ವೆಬ್ಸೈಟಿಗೆ, ನಮ್ಮ ಬ್ರೌಚರ್ಗೆ. ಇಲ್ಲಿ ಬ್ರೌಚರ್ಗೆ ಕ್ಲಿಕ್ ಮಾಡಿದಾಗ ಇಲ್ಲೇನು ಬಂತು, ಇಲ್ಲಿ ನೋಡಿ ಡೇಟ್ 10ನೇ ಪಾಯಿಂಟ್ ಏನು ಹೇಳ್ತಾ ಇದೆ, ದ ಡೇಟ್ ಆಫ್ ಡಿಕ್ಲರೇಷನ್ ಆಫ್ CET ರಿಸಲ್ಟ್ಸ್ 24 ರಿಸಲ್ಟ್ ಈಸ್ 25/2024. ಅವರು ಡೆಡ್ ಲೈನನ್ನು ಕೊಟ್ಟಿದ್ದಾರಲ್ಲ, 20ನೇ ತಾರೀಕಿಗೆ 5ನೇ ತಿಂಗಳ ಅಂತ ಡೆಡ್ ಲೈನ್ ಕೊಟ್ಟಿದ್ದಾರೆ. ಅದಕ್ಕಿಂತ ಮೊದಲು ಯಾಕೆ ಬಿಡ್ತಾರೆ ಅವರು? ಟೈಮ್ ಇದೆ ಅವ್ರ ಹತ್ರ, 20ನೇ ತಾರೀಕು ತನಕ ಟೈಮ್ ಇದೆ. ಅದಕ್ಕಿಂತ ಮೊದಲಂತೂ ಬರೋದಿಲ್ಲ, ಬರಲಿಕ್ಕೆ ಸಾಧ್ಯವೇನೂ ಇಲ್ಲ. ಯಾಕಂದರೆ ಅಷ್ಟೊಂದು ಫಾಸ್ಟ್ ಅಂತ ನಾನು ನೋಡಿದಾಗೆ ಕೀದವರು ಫಾಸ್ಟಾಗಿ ಕೆಲಸ ಮಾಡ್ತಿಲ್ಲ. ಇವೊಂದು 20ನೇ ತಾರೀಕಿಗೆ ಬರೋದು ಕಷ್ಟ, 21-22 ಆಗ್ಬೋದು. ಎಕ್ಸಾಕ್ಟ್ ಡೇಟ್ ಅಂತೂ ಕೊಟ್ಟಿಲ್ಲ ಅವರು, ಬಿಫೋರ್ ಕೊಟ್ಟಿಲ್ಲ, ಆದ್ರೆ 2-3 ದಿನ ಲೇಟೇ ಮಾಡಿಕೊಡ್ತಾರೆ. ಹೆಂಗಿರಬೇಕಾದ್ರೆ ರಿಸಲ್ಟ್ ಬಗ್ಗೆ ಡೋಂಟ್ ಬಾದರ್ಡ್ ಅಬೌಟ್. ರಿಸಲ್ಟ್ ಬಗ್ಗೆ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. 20 ತಾರೀಕು ತನಕ ಇನ್ನೂ ಕಾಲಾವಕಾಶ ಇದೆ. ನಿಮ್ಮಲ್ಲಿ ಏನಾದರೂ ಅಬ್ಜೆಕ್ಷನ್ ಇದ್ದರೆ ಬೇಕಾದ್ರೆ ಲಿಂಕ್ ಕೊಟ್ಟಿದ್ದಾರೆ, ಹೋಗಿ ಹಾಕ್ಕೊಳ್ಳಿ. ಆದರೆ ಅಲ್ಲಿ ಸುಮ್ಮನೆ ನೀವು ಪ್ರೈವೇಟ್ ವೆಬ್ಸೈಟ್ಗಳನ್ನು ನೋಡಿಕೊಂಡು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಬೇಕಾದರೆ ಇದ್ರ ಲಿಂಕನ್ನು ಹಾಕಿರ್ತೀನಿ ನಾನು, ಇದರಲ್ಲಿ ಕೂಡ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಫ್ರೀ ಇದ್ದೀರಿ, ಹೋಗಿ ನೋಡ್ಕೊಳ್ಳಿ. ನಾ ಇಲ್ಲಿ ತೋರಿಸಿರುವಂಥ ಎಲ್ಲ PDF ಅದರಲ್ಲಿ ಇದ್ದಾವೆ. ಅಲ್ಲಿ ಕೂಡ ನಿಮ್ಗೆ ಡೇಟ್ ಇದೆ, ಡೇಟ್ ಆಫ್ ಡಿಕ್ಲರೇಷನ್ ಆಫ್ CET ರಿಸಲ್ಟ್ಸ್ ಅಂತ ಕ್ಲಿಯರ್ ಆಗಿದೆ. ಓಕೆ, ಹೋಪ್ ಇದು ನಿಮ್ಗೆ ಕ್ಲಾರಿಫೈ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಒಂದು BS ನರ್ಸಿಂಗ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನೀವು ವೇಟ್ ಮಾಡಬೇಕಾಗುತ್ತೆ.